ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪದವಿ ಪೂರ್ವ ಕಾಲೇಜಿಗೆ ನಂಬರ್ 19722ನೇ ಕೈಗಾರಿಕೋದ್ಯಮಿಗಳ ಮತ್ತು ವೃತ್ತಿ ನಿರತರ ವಿವಿಧೇಶ ಸಹಕಾರ ಸಂಘದ ವತಿಯಿಂದ ಕಂಪ್ಯೂಟರ್ ಲ್ಯಾಬ್ ಕೊಡುಗೆಯಾಗಿ ನೀಡಿದ್ದಾರೆ. ಸೋಮವಾರಪೇಟೆ ತಾಲೂಕಿನ ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೊಸ ವರ್ಷವನ್ನ ವಿಭಿನ್ನವಾಗಿ ಆಚರಿಸಿದರು. ಹಾಸನ ಜಿಲ್ಲೆ ಬೇಲೂರಿನ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಚ್.ಜೆ. ದಾಮೋದರ್, ಡಿಎಸ್ಎಸ್ ಜಿಲ್ಲಾ ಸಂಚಾಲಕರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ರಕ್ಷಾ ಸಮಿತಿ ಸದಸ್ಯರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ವಾಂಚೀರ ಮನುನಂಜುಂಡ, ಅಧ್ಯಕ್ಷರು ಕೊಡವ ಸಮಾಜ ಕುಶಾಲನಗರ ಹಾಗೂ ಮಾಜಿ ಅಧ್ಯಕ್ಷರು ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿ ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ತಿಮ್ಮಯ್ಯ ಕೊಟ್ರಂಗಡ, ಕೊಡಗು ಅನುದಾನ ರಹಿತ ಖಾಸಗಿ ಶಾಲೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರು, ಕೊಡಗು ಜಿಲ್ಲೆ. ಹಳೆಯ ಕಹಿಯನ್ನು ಮರೆಯೋಣ, ಹೊಸತನ್ನ ಸ್ವಾಗತಿಸೋಣ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸೋನು ಹೆಚ್ಆರ್, ಗ್ರಾಮ ಆಡಳಿತಾಧಿಕಾರಿ, ನಂಜರೆಯಪಟ್ಟಣ ವೃತ್ತ, ಕಂದಾಯ ಇಲಾಖೆ, ಕುಶಾಲನಗರ. ಹಳೆಯ ಕೈಯನ್ನು ಮರೆಯೋಣ, ಹೊಸತನ್ನ ಸ್ವಾಗತಿಸೋಣ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಂತೋಷ್ ಎಚ್ಎಸ್, ಕಂದಾಯ ಪರಿವೀಕ್ಷಕರು, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಚಿನ್ ಕುಲಕರ್ಣಿ, ಗ್ರಾಮ ಆಡಳಿತ ಅಧಿಕಾರಿ, ನೆಲಹುದಿಕೇರಿ ವೃತ್ತ, ಕಂದಾಯ ಇಲಾಖೆ, ಕುಶಾಲನಗರ. ಹಳೆಯ ಕೈಯನ್ನು ಮರೆಯೋಣ, ಹೊಸತನ್ನ ಸ್ವಾಗತಿಸೋಣ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಮಂತರಗೌಡರು, ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಂಬಿ ಸುರೇಶ್, ಪುರಸಭೆಯ ಮಾಜಿ ಅಧ್ಯಕ್ಷರು, ಸ್ಥಾಯಿ ಸಮಿತಿ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಮುಸಾದಿಕ್ ಪಾಷಾ, ಎಂಎಸ್ ಟಿವಿಎಸ್ ಶೋರೂಮ್ನ ಮಾಲೀಕರು, ಬಿಎಂ ರಸ್ತೆ, ಬೈಚನಹಳ್ಳಿ, ಕುಶಾಲನಗರ. ಹಳೆಯ ಕಹಿಯನ್ನು ಮರೆಯೋಣ, ಹೊಸತನ್ನ ಸ್ವಾಗತಿಸೋಣ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಮುಸ್ತಫಾ ಎಂಎ, ಹರದೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಹಾಗೂ ಕಾವೇರಿ ನೀರಾವರಿ ಸಲಹಾ ಸಮಿತಿ ಸದಸ್ಯರು ಮತ್ತು ಸಮಾಜ ಸೇವಕರು, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಎಚ್. ರಘುಕೋಟಿ, ಪ್ರಧಾನ ಸಂಪಾದಕರು, ಸಂಗಮ ಟಿವಿ ಹಾಗೂ ವಂಶಿ ನ್ಯೂಸ್ ಮತ್ತು ಕುಶಾಲನಗರ ಪ್ರೆಸ್ ಕ್ಲಬ್ ಟ್ರಸ್ಟ್ನ ಅಧ್ಯಕ್ಷರು, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಜಿಲ್ಲಾಧ್ಯಕ್ಷರು, ಕೊಡಗು ಜಿಲ್ಲೆ. ಹಳೆಯ ಕಹಿಯನ್ನು ಮರೆಯೋಣ, ಹೊಸತನ್ನ ಸ್ವಾಗತಿಸೋಣ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಗುರುದರ್ಶನ್ ಜೆ, ಗ್ರಾಮ ಆಡಳಿತಾಧಿಕಾರಿ, ಕೂಡಿಗೆ ವೃತ್ತ, ಕಂದಾಯ ಇಲಾಖೆ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀಮತಿ ಜಯಶ್ರೀ ಮುರುಗೇಶ್, ತಾಲೂಕು ಅಧ್ಯಕ್ಷೆ, ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡ ಬಣ, ಕುಶಾಲನಗರ ತಾಲೂಕು, ಕೊಡಗು ಜಿಲ್ಲೆ. ಹಳೆಯ ಕಹಿಯನ್ನು ಮರೆಯೋಣ, ಹೊಸತನ್ನು ಸ್ವಾಗತಿಸೋಣ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಜಯವರ್ಧನ್, ಪುರಸಭೆಯ ಮಾಜಿ ಅಧ್ಯಕ್ಷರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕೆಆರ್ ಜಗದೀಶ್, ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರು, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕೆಎಸ್ ಸಂತೋಷ್, ಗ್ರಾಮ ಆಡಳಿತಾಧಿಕಾರಿ, ಮುಳ್ಳುಸೋಗೆ ವೃತ್ತ, ಕಂದಾಯ ಇಲಾಖೆ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಜಿಬಿ ಜಗದೀಶ್, ಪುರಸಭೆಯ ಮಾಜಿ ನಾಮನಿರ್ದಿಷ್ಟ ಸದಸ್ಯರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಪೀರ್ ಮೊಹಮ್ಮದ್ ಎನ್ಎಚ್, ಗ್ರಾಮ ಆಡಳಿತ ಅಧಿಕಾರಿ, ತೊರೆನೂರು ಹಾಗೂ ಹೆಬ್ಬಾಲೆ ವೃತ್ತ, ಕಂದಾಯ ಇಲಾಖೆ, ಕುಶಾಲನಗರ. ಕುಶಾಲನಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಕೈಗಾರಿಕೋದ್ಯಮ ಮತ್ತು ವೃತ್ತಿ ನಿರತ ವಿವಿಧೋದ್ದೇಶ ಸಹಕಾರ ಸಂಘದ ವತಿಯಿಂದ ಕಂಪ್ಯೂಟರ್ ಲ್ಯಾಬ್ ಕೊಡುಗೆ.
ಕುಶಾಲನಗರ ಪಟ್ಟಣದ ನಂಬರ್ 19,722ನೇ ಕೈಗಾರಿಕೋದ್ಯಮಿಗಳ ಮತ್ತು ವೃತ್ತಿ ನಿರತರ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಇವರ ವತಿಯಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಉಚಿತವಾಗಿ 12 ಲಕ್ಷ ವೆಚ್ಚದಲ್ಲಿ 21 ಕಂಪ್ಯೂಟರ್ಗಳನ್ನು ನೀಡುವ ಮೂಲಕ ವಿದ್ಯಾರ್ಥಿಗಳಿಗೆ ಜೀವನಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ನೀಡುತ್ತಿದ್ದೇವೆ. ನಿರ್ವಹಣೆಯನ್ನು ನಾವು ಮಾಡಲಿದ್ದೇವೆ ಎಂದು ಸಂಘದ ಅಧ್ಯಕ್ಷರಾದ ಟಿಆರ್ ಶರವಣಕುಮಾರ್ ಅವರು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಂಪ್ಯೂಟರ್ಗಳನ್ನು ಸಮರ್ಪಕವಾಗಿ ಬಳಕೆ ಮಾಡದಿದ್ದಲ್ಲಿ ಬೇರೆ ಕಾಲೇಜುಗಳಿಗೆ ನೀಡುವುದಾಗಿ ತಿಳಿಸಿದ್ದಾರೆ. ಕಂಪ್ಯೂಟರ್ ಲ್ಯಾಬ್ ಉದ್ಘಾಟನೆಯನ್ನು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರ್ಗೌಡರು ದಿನಾಂಕ 3/1/2026 ಶನಿವಾರ ಬೆಳಿಗ್ಗೆ 11 ಗಂಟೆಗೆ ನೆರವೇರಿಸಲಿದ್ದಾರೆ ಎಂದು ಸಹ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಜೋಸೆಫ್ ವಿಕ್ಟರ್ ಸೋನ್ಸ್, ನಿರ್ದೇಶಕರುಗಳಾದ ಎನ್ಎ ಶಿವಪ್ರಕಾಶ್, ಬಿ ರಾಮಕೃಷ್ಣಯ್ಯ, ನಾರಾಯಣ ಎಂವಿ, ಅಮೃತ್ ವಿಸಿ, ಶರತ್ ಕೆಪಿ, ಸುರೇಶ್ ಕೆಎನ್, ಕೃತಿಕಾ ಪೊನ್ನಪ್ಪ, ಕೀರ್ತಿ ಲಕ್ಷ್ಮಿ, ಶ್ರೀಜೇಶ್ ಬಿಡಿ, ರಾಜ ಆರ್, ಸಹ ನಿರ್ದೇಶಕರಾದ ನಾಗೇಂದ್ರ ಆರ್ಕೆ ರವರು ಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಕುಶಾಲನಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಶಾಂತಿ ನಂದೀಶ್ ಅವರೇ, ನಮ್ಮ ಸಂಘದ ಎಲ್ಲ ಕಲಿದ್ದೀವಿ, ಒಂದು ಮಾಹಿತಿ ಕೊಡಬೇಕು ಒಂದು ವಿಚಾರಕ್ಕೆ. ನಮ್ಮ ಸಹಕಾರ ಸಂಘ 2004ರಲ್ಲಿ ಪ್ರಾರಂಭ ಆಯಿತು. ಇವಾಗ 3 ಲಕ್ಷ ರೂಪಾಯಿ ಬಂಡವಾಳದಿಂದ ಪ್ರಾರಂಭ ಆದ ಸಹಕಾರ ಸಂಘ ಇವತ್ತು ಹತ್ರ ಮುಂದಿನ ಮಾರ್ಚ್ಗೆ 500 ಕೋಟಿ ರೂಪಾಯಿ ವಹಿವಾಟು ಸ್ವಲ್ಪ ಮಟ್ಟಕ್ಕೆ ದೊಡ್ಡ ಮಟ್ಟದಲ್ಲಿ ಭಾಳ ವ್ಯವಸ್ಥಿತವಾಗಿ ಬೆಳೆದು ಕುಶಾಲನಗರ ಹೋಬಳಿಗೆ ಸೀಮಿತವಾಗಿದ್ದು ಕುಶಾಲನಗರ ತಾಲೂಕು, ಸೋಮವಾರಪೇಟೆ ತಾಲೂಕು, ಮಡಿಕೇರಿ ತಾಲೂಕು, ಪಿರಿಯಾಪಟ್ಟಣ ತಾಲೂಕು ಜಿಲ್ಲೆ ಇಷ್ಟು ಕಾರ್ಯವ್ಯಾಪ್ತಿ ಹೊಂದಿದ್ದು ಮುಂದಿನ ದಿನಗಳಲ್ಲಿ ನಮ್ಮ ಇಡೀ ಕೊಡಗು ಜಿಲ್ಲೆಗೆ ನಮ್ಮ ಸಹಕಾರ ಸಂಘದ ಕಾರ್ಯವ್ಯಾಪ್ತಿ ಹೆಚ್ಚಾಗ್ತದೆ. ಈ ಒಂದು 21 ವರ್ಷಗಳ ಪ್ರಯಾಣದಲ್ಲಿ ನಮ್ಮ ಸಹಕಾರ ಸಂಘ 330 ಸದಸ್ಯರಿಂದ ಇವತ್ತು 1,500 ಮೆಂಬರ್ಸ್ ತನಕ ತಲುಪಿದೆ. ವಹಿವಾಟು ನಮ್ಮ ದೇಶದಲ್ಲಿ ತುಂಬ ದೊಡ್ಡ ಮಟ್ಟಿಗೆ ಬೆಳೆದಿದೆ. ನಮ್ಮ ಸಂಘದ ಸದಸ್ಯರುಗಳು ನಾವು ಪ್ರಾರಂಭದ ದಿನಗಳಲ್ಲಿ 25,000 ಸಾಲ ಕೊಡ್ತಾ ಇದ್ದೀವಿ. ಇವತ್ತು ಒಬ್ಬ ಸದಸ್ಯರಿಗೆ 2,60 ಲಕ್ಷ ರೂಪಾಯಿ ಸಾಲ ಕೊಡೋಷ್ಟು ಸದೃಢವಾಗಿ ನಮ್ಮ ಸಹಕಾರ ಸಂಘ ಬೆಳೆದಿದೆ. ಹೊರಗಿನಲ್ಲಿ ಇಷ್ಟು ಮೊತ್ತದ ಸಾಲವನ್ನು ಯಾವ ಸಹಕಾರ ಸಂಘಗಳು ಕೊಡ್ತಾ ಇದೆ. ಪ್ರಾರಂಭದಲ್ಲಿ ನಮ್ಮ ಸಹಕಾರ ಸಂಘ ರಾಷ್ಟ್ರ ದೃಷ್ಟಿಯಿಂದ ಮುಂದೆ ಹೆಜ್ಜೆ ಆಗ್ತಾ ನಮ್ಮ ಕಾರ್ಯವ್ಯಾಪ್ತಿಯ ವ್ಯಾಪಾರಸ್ಥರು, ಕೈಗಾರಿಕೋದ್ಯಮಿಗಳು ಏನಿದ್ದಾರೆ ಅವರಲ್ಲೂ ಸಹ ಅವರ ಒಂದು ಆರ್ಥಿಕ ಅನುಕೂಲಕ್ಕೋಸ್ಕರ ಸಾಲಗಳನ್ನು ಕೊಡ್ತಾ ಸಂಘವು ನನ್ನ ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡಬಹುದು. ಕುಶಾಲನಗರ ಹೃದಯವಾಗಿ 20% ಜಾಗವನ್ನು ನಮ್ಮ ಒಂದು ಆಡಳಿತ ಕಚೇರಿಗೋಸ್ಕರ ಜಾಗವನ್ನು ತೆಗೆದುಕೊಳ್ತೀವಿ. ಇದಿಷ್ಟು ಸಂಘದ ಆದರೆ ಕಳೆದ 4 ವರ್ಷದಿಂದ ಸತತವಾಗಿ ಕೋಟಿಗಳ ಮೇಲೆ 2 ಕೋಟಿ 3 ಕೋಟಿ ಈ ರೀತಿ ವಾರ್ಷಿಕವಾಗಿ ಲಾಭವನ್ನು ಸಂಘ ಬೆಳೆಸ್ಕೊಂಡು ಬರ್ತಾ ಇದೆ. ಕಡಿಮೆ ಬಡ್ಡಿದರ ಸಂಘಕ್ಕೆ ಸಾಲ ಕೊಡುವ ಮಾತ್ರ ಉದ್ದೇಶವನ್ನು ನಾವು ಒಂದು ಸಾಮಾಜಿಕ ಬದ್ಧತೆಯನ್ನು ಇಟ್ಟುಕೊಂಡು ಸಾರ್ವಜನಿಕರ ಅನುಕೂಲಕ್ಕಾಗಿ ಹಲವಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದಿದ್ದೀವಿ. 3-4 ಸಹಕಾರ ಸಂಘಗಳು, ಸಣ್ಣ ಸಹಕಾರ ಸಂಘಗಳು ಅವರುಗಳು ಕಟ್ಟಡ ಕಟ್ಟಬೇಕಾದ್ರೆ 50,000, 1 ಲಕ್ಷ ರೂಪಾಯಿ ಈ ರೀತಿ ನಾವು ಸಹಾಯ ನಿಧಿಯನ್ನು ಕೊಟ್ಟಿದ್ದೀವಿ. ವಿಶೇಷವಾಗಿ ನಮ್ಮ ಒಬ್ಬ ಸದಸ್ಯರಿಗೆ ಒಂದು ಗಿಡ ನೆಡಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ನಾವು 1,000 ಗಿಡವನ್ನು ನೆಡುವ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ವಿ. ಪ್ರತಿ ವರ್ಷ 100 ಗಿಡವನ್ನು ನೆಡಬೇಕು. 100 ಗಿಡನ ನೆಟ್ಟು ಬಿಟ್ಟೋಗುವಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ. ಆ ಗಿಡ ನೆಡಬೇಕಾದ್ರೆ ಅದಕ್ಕೆ ಗಿಡಕ್ಕೆ ಗೊಬ್ಬರ ಹಾಕಿ ಅದಕ್ಕೆ ಸರಿಯಾದ ಒಂದು ಗಿಡ ರಕ್ಷಕ ಟ್ರೀ ಗಾರ್ಡನ್ನ ಹಾಕಿ ಅದು ಕಾಂಕ್ರೀಟ್ ಮಾಡಿ ಅದನ್ನು 2 ಬೇಸಿಗೆ ಕಾಲ ಅದನ್ನ ನೀರು ಹಾಕಿ ಆ ಗಿಡ ಒಂದು ಹಂತಕ್ಕೆ ಬೆಳೆಯೋ ತನಕ ನಾವು ಅದನ್ನು ಅನುಕೂಲಗೊಳಿಸಿ ಅದಕ್ಕೇನು ಖರ್ಚು ಬರ್ತದೆ ಸಂಘದಿಂದ ನಾವು ಅದನ್ನು ಖರ್ಚು ಮಾಡ್ತಾ ಇವತ್ತು ನೀವು ನೋಡ್ಬೋದು ಗುಡ್ರಾವ್ ಬಡಾವಣೆ ಆಗಲಿ ಅಥವಾ ಇದೇ ಶಾಲಾವರಣ ಆಗಲಿ ಕೂಟೂರು ಶಾಲಾವರಣದಲ್ಲಿ ಪ್ರಪ್ರಥಮ ಪ್ರಾರಂಭ ಮಾಡಿದ್ದೆಲ್ಲ ಇವತ್ತು ಮರಗಳಾಗಿದ್ದಾವೆ. 1 ಗಿಡನೂ ಸಾಯಿಗೆ ನಾವು ಬಿಡಲ್ಲ. ಸತ್ತರೆ ಅದಾಗಿ ಬೇರೆ ಗಿಡನ ಡಿಪೆಂಡ್ ಮಾಡ್ತೀವಿ. ನಮ್ಮ ಕಾರ್ಯಕ್ರಮ 10,000 ಟಿ 20,000 ಟಿ ಅಂತಲ್ಲ, ನಾವು ನಮ್ಮ ತೀರ್ಮಾನವೇ ವರ್ಷಕ್ಕೆ 1 ಗಿಡ ನಟ್ಟು ಆ 100 ಗಿಡನೂ ಬದುಕಿಸಿ ಕಾಪಾಡುವಂಥ ಒಂದು ನಿಟ್ಟಿನಲ್ಲಿ ನಾವು ಒಂದು ಪರಿಸರ ಸ್ನೇಹಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ರೀತಿ ನಮ್ಮ ಕೋವಿಡ್ ಟೈಮ್ನಲ್ಲಿ ಸದಸ್ಯರು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಕೊಟ್ಟಿದ್ದೀವಿ. ಈಗ ನಾವು ಈ ಶಾಲೆಗೆ ಬಂದಾಗ ಪದವಿ ಪೂರ್ವ ಕಾಲೇಜು ಕುಶಾಲನಗರ, ಬಹುಶಃ ಈ ಶಾಲೆಯಲ್ಲಿ 550ರಿಂದ 600 ಮಕ್ಕಳು ಹೋಗ್ತಾ ಇದ್ದಾರೆ ಅಲ್ಲ? ಹೌದು ಸರ್, ಹಿಂದೆ ಇದ್ದರು, ಈಗ 410 ವಿದ್ಯಾರ್ಥಿಗಳಿದ್ದಾರೆ.
ನಮಗೆ ಪ್ರಾಜೆಕ್ಟ್ ನಾವು ಕೇಳಬೇಕಾದ್ರೆ 600 ಮಕ್ಕಳು ಇದ್ವಿ. 600 ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಹೋಗ್ತಾರೆ ಅನ್ನೋದು ಕೇಳಬೇಕಾದ್ರೆ ನಮಗೊಂಥರ ಭಾಳ ಸಂತೋಷ ಆಯಿತು. ಸರ್ಕಾರಿ ಶಾಲೆಗಳು ಕಾಲೇಜುಗಳು ಮುಚ್ಚುವಂಥ ಒಂದು ಪರಿಸ್ಥಿತಿಲಿ ಈ ಶಾಲೆಗಳು ವಿಶೇಷವಾಗಿ ಅಷ್ಟು ಮಕ್ಕಳು ಬರ್ತಾಯಿದ್ರು. ನಾವೀಗ ಗಿಡಗಳ ಕಾರ್ಯಕ್ರಮಕ್ಕೆ ಬಂದಾಗ ಈಗ ಹೈಸ್ಕೂಲ್ ಅವರು ಪಟ್ಟಣವಾಗಿ ನಮ್ಮಲ್ಲಿ ಕಂಪ್ಯೂಟರ್ ಲ್ಯಾಬ್ನ ಕೊಡಿ ಅಂತ ಕೇಳಿದ್ರು. ಹೈಸ್ಕೂಲಿಗೆ ಏನಕ್ಕೆ ಕಂಪ್ಯೂಟರ್ ಲ್ಯಾಬು ಅಂತಂದಾಗ ಅವರೆಲ್ಲ ನಾವೇ ಹೋಗ್ಬೇಕಾದ್ರೆ ಅವೆಲ್ಲ ಇರಲಿಲ್ಲ. ನಾವು ಆಯ್ತು ಸ್ವಲ್ಪ ಪರಿಶೀಲನೆ ಮಾಡಿದ್ವಿ. ಅಲ್ಲಿ ಒಂದಷ್ಟು ಹಳೆ ಕಂಪ್ಯೂಟರ್ಗಳು ಸರ್ಕಾರ ಕೊಟ್ಟಿದ್ದೆಲ್ಲ ರಿಪೇರಿ ಆಯಿತು. ಸರಿ, ಅದಷ್ಟು ರಿಪೇರಿ ಮಾಡಿಸಿ ಅದಕ್ಕೆ ಹೆಚ್ಚುವರಿ ಕಂಪ್ಯೂಟರ್ ನಾವು ಕೊಟ್ಟು ಲ್ಯಾಬ್ ಮಾಡ್ತೀವಿ ಅಂತ ಅವ್ರಿಗೆ ಶುರು ಮಾಡಿದ್ವಿ. ಅದನ್ನು ಕೇಳಿ ಈಗ ಬಂದರು, ನಮಗೂ ಒಂದು ಲ್ಯಾಬ್ ಕೊಡಿ ಅಂತ. ಬಹುಶಃ ನಮ್ಮಲ್ಲಿ ಫಂಕ್ಷನ್ ಆಗಿ ಬರಲಿಕ್ಕೆ ಕಷ್ಟ ಆಗ್ತಿತ್ತು. ಇಲ್ಲೂ ಒಂದು ಲ್ಯಾಬ್ ಇತ್ತು, ಅದು ಸಮೇತ ಸುಮಾರು 60 ಹೆಚ್ಚಿನ ಕಂಪ್ಯೂಟರ್ಗಳು ಹಾಳಾಗಿದ್ದು ಯಾರೋ ಒಬ್ಬ ಟೀಚರೇನೋ ಮಾಡ್ಕೊಂಡು ಹೋಗ್ತಾ ಇದ್ರು. ಇಲ್ಲೂ ನಾವು ಪರಿಶೀಲನೆ ಮಾಡ್ತೀವಿ. ಕೊನೆಗೆ ಆಯ್ತು, ಇನ್ನೂ ರಿಪೇರಿ ಮಾಡಿಸಿ 2 ಕೊನೆಗೆ ಕೊಟ್ಟು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ನಾಪೋಕ್ಲು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿದ್ದ ಚಂದಕ್ಕಿರವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಸ್ಥಳೀಯ ಗ್ರಾಮ ಪಂಚಾಯಿತಿ ಹಾಗೂ ಎಮ್ಮೆಮಾಡು ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಗ್ರಾಮ ಅಭಿವೃದ್ಧಿ ಅಧಿಕಾರಿ ಚಂದಕ್ಕಿ ಅವರನ್ನು ಆತ್ಮೀಯವಾಗಿ ಗೌರವಿಸಿ ಬೀಳ್ಕೊಡಲಾಯಿತು. ಇಲ್ಲೇ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳಾಗಿ ಚಂದಕ್ಕಿ ಅವರು 7 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು, ಇದೀಗ ನಿವೃತ್ತಿ ಹೊಂದಿದ ಕಾರಣ ಎಮ್ಮೆಮಾಡು ಹಾಗೂ ನಾಪೋಕ್ಲು ಗ್ರಾಮ ಪಂಚಾಯಿತಿ ವತಿಯಿಂದ ಸನ್ಮಾನಿಸಿ ಬೀಳ್ಕೊಡಲಾಯಿತು. ಇಲ್ಲಿಯ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಬುಧವಾರ ಆಯೋಜಿಸಿದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಂಚಾಯಿತಿ ಅಧ್ಯಕ್ಷ ವನಜಾಕ್ಷಿ ರೇಣುಕೇಶ್ ರವರ ಅಧ್ಯಕ್ಷತೆಯಲ್ಲಿ ವಹಿಸಿದ್ದು, ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಇಒ ಚಂದ್ರಶೇಖರ್, ನಾಪೋಕ್ಲು ಹಾಗೂ ಎಮ್ಮೆಮಾಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಸಿಬ್ಬಂದಿಗಳು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಎಲ್ಲೆಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೋ ಎಲ್ಲವೂ ಕೂಡ ಒಂದು ಸವಾಲಿರ್ತಕ್ಕಂಥ ಪಂಚಾಯಿತಿಗಳೇ, ಚಾಲೆಂಜಸ್ ಇರ್ತಕ್ಕಂಥ ಪಂಚಾಯಿತಿಗಳೇ, ಸಮಸ್ಯೆ ಇರ್ತಕ್ಕಂಥ ಪಂಚಾಯಿತಿಗಳೇ. ಅವರು ಒಬ್ರು ಮಹಿಳೆ ಆಗಿದ್ರು ಕೂಡ ಬೇರೆ ಮಹಿಳೆಯರಿಗೆ ಮಾದರಿಯಾಗಿ ಎಂತ ಸಂದರ್ಭಗಳನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇರ್ತಕ್ಕಂಥದ್ದು. ಮತ್ತೆ ಇಡೀ ಗ್ರಾಮ ಪಂಚಾಯಿತಿಗೆ ಇರ್ತಕ್ಕಂಥ ಎಲ್ಲ ಸದಸ್ಯರನ್ನ ವಿಶ್ವಾಸ ತಗೊಳ್ಳೋದಾಗಿರ್ಬೋದು, ಅಧ್ಯಕ್ಷನ ವಿಶ್ವಾಸ ತಗೊಳ್ಳಲು ಕೂಡ ಸಮಸ್ಯೆನ ನನ್ನ ಗಮನಕ್ಕೆ ತಂದೇ ಇಲ್ಲ. ಯಾಕೆಂದ್ರೆ ಗ್ರಾಮ ಪಂಚಾಯಿತಿಗಳು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋದ್ರೆ ನಮ್ಮ ಕೆಲಸ ಸರಾಗ ಆಗುತ್ತೆ. ಅದರಲ್ಲೂ ಗ್ರಾಮ ಪಂಚಾಯಿತಿಗಳು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಚೋಂದಕ್ಕಿ ಅಂತ ಒಂದು ಸವಾಲನ್ನ ಸ್ವೀಕರಿಸ್ತಕ್ಕಂಥ, ಮತ್ತೆ ಏನೇ ಕೆಲಸ ಕೊಟ್ಟರು ಕೂಡ ಅದನ್ನ ಮಾಡ್ತಕ್ಕಂಥ ಒಂದು ಛಲ ಇರತಕ್ಕಂಥ ವ್ಯಕ್ತಿತ್ವ ಇದ್ರಷ್ಟೇ ಸಾಧ್ಯ. ಅಂತ ವ್ಯಕ್ತಿತ್ವದ ಒಂದು ವ್ಯಕ್ತಿ ಇವತ್ತು ಸೇವೆಯಿಂದ ನಿವೃತ್ತರಾಗ್ತಾ ಇದ್ದಾರೆ. ಅದು ಒಂಥರ ವೈಯಕ್ತಿಕವಾಗಿ ನನಗೆ ಬಹಳ ನಷ್ಟ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇಡೀ ನಮ್ಮ ತಾಲೂಕಿನ ಆಡಳಿತ ವ್ಯವಸ್ಥೆಯಲ್ಲಿ ಇಂಥ ಒಬ್ಬ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅವರು ಸಹಜವಾಗಿ ನಿವೃತ್ತಿ ಆಗ್ತಾ ಇರ್ತಕ್ಕಂಥದ್ದು ಅವ್ರದ್ದು ವೈಯಕ್ತಿಕ ಆಗಿದ್ರು ಕೂಡ ನಮ್ಗೆ ಆಡಳಿತ ವಿಚಾರಕ್ಕೆ ಬಂದ್ರೆ ನಮ್ಗೆಲ್ರೂ ಕೂಡ ಇದು ಬಹಳ ಅರ್ಗಿಸ್ಕೊಳ್ಳಿಕ್ಕೂ ಕಷ್ಟ. ಮತ್ತೆ ಅವರ ಪ್ಲೇಸ್ ಅನ್ನ ರೀಪ್ಲೇಸ್ ಮಾಡ್ತಕ್ಕಂಥ ವ್ಯಕ್ತಿತ್ವಗಳು ಕೂಡ ಗುರುತಿಸ್ತಕ್ಕಂಥದ್ದು, ಮತ್ತೆ ಅವರ ಸ್ಥಾನವನ್ನ ತುಂಬತಕ್ಕಂಥ ಅಧ್ಯಕ್ಷರಿಗೆ ಮತ್ತೆ ಗೌರವಾನ್ವಿತ ಸದಸ್ಯರಿಗೆ ಹಾಗೆ ನಡೆದಿರ್ತಕ್ಕಂಥ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಆಯೋಜನೆ ಮಾಡಿ ಅಂತೀರಾ, ಅವರಿಗೆ ನಾನು ಎಷ್ಟರ ಮಟ್ಟಿಗೆ ಅಂಗಳ ಒಂದು ರಾಜ್ಯಕ್ಕೆ ಮತ್ತೆ ಈ ಒಂದು ನನ್ನ ಸೇವಾವಧಿಯಲ್ಲಿ ನನಗೆ ಎಷ್ಟು ಸಾಧ್ಯವೋ ಅಷ್ಟು ನನ್ನ ಒಂದು ಕೆಲಸನ ನಾನು ಮಾಡಿದ್ದೀನಿ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ. ಮತ್ತು ಈ ಒಂದು ಸಮಾರಂಭಕ್ಕೆ ಆಗಮಿಸಿದಂತಹ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಏನೇ 26 ಪಂಚಾಯಿತಿಗಳಲ್ಲಿ ಎಲ್ಲ ಲೀಡರ್ಸ್ ಇರ್ಬೋದು, ಎಲ್ಲ ಸ್ಟಾಫ್ಸ್ ಇರ್ಬೋದು, ಯಾರಿಗೂ ಒಂದು ನೋವು ಕೊಡದ ರೀತಿಯಲ್ಲಿ ನಮಗೆ ಅವರು ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನನ್ನ ಸಿಬ್ಬಂದಿ ವರ್ಗದವರು ಇರ್ಬೋದು, ಆಡಳಿತ ಮಂಡಳಿಗಳಿರ್ಬೋದು, ಏನೇ ಕಹಿ ಪಕ್ಕದ ಪಂಚಾಯತಿಯ PDO ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ, ನಾಪೋಕ್ಲು. ಹಾಸನ ಜಿಲ್ಲೆ ಬೇಲೂರಿನ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿಯನ್ನು ಆಚರಿಸಿದರು. ಬೇಲೂರಿನಲ್ಲಿ ಪ್ರಸಿದ್ಧ ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲದಲ್ಲಿ ವೈಕುಂಠ ಏಕಾದಶಿಯ ಧಾರ್ಮಿಕ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಸಂಜೆ ದೇವರಿಗೆ ವಿಶೇಷ ಅಲಂಕಾರದೊಂದಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು. ಇದೇ ವೇಳೆ ಸೌಮ್ಯನಾಯಕಿ ಹಾಗೂ ರಂಗನಾಯಕಿ ಅಮ್ಮನವರಿಗೂ ವಿಶೇಷ ಅಲಂಕಾರದೊಂದಿಗೆ ಪೂಜೆ ಸಲ್ಲಿಸಲಾಯಿತು. ಅಪಾರ ಪ್ರಮಾಣದ ಭಕ್ತರು ದೇಗುಲಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದುಕೊಂಡರು.
ಸಂಗಮಕ್ಕಾಗಿ ಅನಂತರಾಜ್ಯ ಅರಸ್ ಬೇಲೂರು. ನಾಪೋಕ್ಲು ಕೊಡವ ಸಮಾಜದಲ್ಲಿ ಜನವರಿ 4ರಂದು ಲಯನ್ಸ್ ರೀಸನ್ ಮೀಟ್ ವತಿಯಿಂದ ಬೆಸುಗೆ ಎಂಬ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿತ್ತು. ಲಯನ್ಸ್ ಕ್ಲಬ್ ನಾಪೋಕ್ಲು ವತಿಯಿಂದ ಜನವರಿ 4ರಂದು ಲಯನ್ಸ್ ರೀಜನ್ ಮೀಟ್ ಬೆಸುಗೆ ಎಂಬ ಅದ್ದೂರಿ ಸಮ್ಮೇಳನವನ್ನು ಸ್ಥಳೀಯ ಕೊಡವ ಸಮಾಜದಲ್ಲಿ ಆಯೋಜಿಸಲಾಗಿದೆ ಎಂದು ಕೊಡಗು ಮತ್ತು ಪಿರಿಯಾಪಟ್ಟಣ ವಲಯಕ್ಕೆ ಒಳಪಟ್ಟ 12 ಲಯನ್ಸ್ ಕ್ಲಬ್ಗಳ ಪ್ರಾಂತೀಯ ಅಧ್ಯಕ್ಷ ಲಯನ್ ಡಾಕ್ಟರ್ ಕೋಟೆರ ಪಂಚಮ್ ತಿಮ್ಮಯ್ಯ ಹೇಳಿದರು. ಇಲ್ಲಿಯ ಕೊಡವ ಸಮಾಜದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲಯನ್ಸ್ ಕ್ಲಬ್ ಕೊಡಗು ರೆವಿನ್ಯೂ ಜಿಲ್ಲೆಗಳನ್ನು ಹೊಂದಿದ್ದು, ಇದರಲ್ಲಿ ಜಿಲ್ಲೆಯ ಲಯನ್ಸ್ ಕ್ಲಬ್ಗಳು ಭಾಗವಹಿಸುವುದರೊಂದಿಗೆ ಜನವರಿ 4ರಂದು ಸಂಜೆ 4 ಗಂಟೆಯಿಂದ 9 ಗಂಟೆಯವರೆಗೆ ಅದ್ದೂರಿ ಸಮ್ಮೇಳನವನ್ನು ಆಯೋಜಿಸಲಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಸಮ್ಮೇಳನ ಅಧ್ಯಕ್ಷ ಲಯನ್ ಕೆಳೋಟಿರ ರತ್ನ ಚರ್ಮಣ್ಣ, ಕಾರ್ಯದರ್ಶಿ ಲಯನ್ ಮುಕಟಿರ ವಿನಯ್, ಖಜಾಂಚಿ ಲಯನ್ಸ್ ಎಳ್ತತಂಡ ಬಿ ಬೋಪಣ್ಣ, ನಾಪೋಕ್ಲು ಲಯನ್ಸ್ ಕ್ಲಬ್ ಅಧ್ಯಕ್ಷ ಲಯನ್ ಮಾದಯ್ಯಂಡ ಬಿ ಪುಟ್ಟಪ್ಪ, ಕಾರ್ಯದರ್ಶಿ ಲಯನ್ ಅಪ್ಪುಮಣಿಯಂಡ ಬಂಚಿ ಭೀಮಯ್ಯ, ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಕೊಡಗಿನ ಜನತೆಗೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಯನ್ ಡಾಕ್ಟರ್ ಪಂಚಮ್ ತಿಮ್ಮಯ್ಯ ಅಂತ ಹೇಳಿ. ನಾನು ಈ ವರ್ಷದ ಲಯನ್ ಸಂಘ ಸಂಸ್ಥೆಯಲ್ಲಿ ವಲಯಾಧ್ಯಕ್ಷನಾಗಿರುತ್ತೇನೆ. ನಮ್ಮ ಲಯನ್ ಸಂಸ್ಥೆಯು ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಒಂದು ಸೇವಾ ಸಂಸ್ಥೆಯಾಗಿದ್ದು, ನಾವು ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಾ ಇರುತ್ತೇವೆ. ಪ್ರತಿ ವರ್ಷವೂ ಒಂದೊಂದು ವಲಯದಲ್ಲಿ ಒಬ್ಬೊಬ್ಬರು ಪ್ರಾಂತ್ಯದ ಅಧ್ಯಕ್ಷರನ್ನಾಗಿ ಮಾಡಿ ಈ ವರ್ಷ ನಮ್ಮ ಲಯನ್ಸ್ ಕ್ಲಬ್ ನಾಪೋಕ್ಲಿಗೆ ಆ ಭಾಗ್ಯ ಒದಗಿ ಬಂದು ನಾನು ಈ ವರ್ಷದ ಪ್ರಾಂತ್ಯಾಧ್ಯಕ್ಷನಾಗಿರುತ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ, ನಾಪೋಕ್ಲು. ಕೊಡಗು ಜಿಲ್ಲೆ ಸೋಮಾರ್ಪೇಟೆ ತಾಲೂಕಿನ ಮುಳ್ಳೂರು ಸರ್ಕಾರಿ ಶಾಲೆಯಲ್ಲಿ ಹೊಸ ವರ್ಷವನ್ನು ವಿಭಿನ್ನ ರೀತಿಯಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಆಚರಿಸಿದರು. ಎಲ್ಲೆಡೆ ಹೊಸ ವರ್ಷವನ್ನ ಕೇಕ್ ಕಟ್ ಮಾಡುವ ಮೂಲಕ ಪಟಾಕಿಗಳ ಅಬ್ಬರದ ನಡುವೆ ಆಚರಿಸಿದರೆ, ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೊಸ ವರ್ಷವನ್ನ ವಿನೂತನವಾಗಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಹೊಸ ವರ್ಷ ಹೊಸ ಚಿಂತನೆ ಹೊಸ ನಡೆ ಎಂಬ ಧ್ಯೇಯವಾಕ್ಯದೊಂದಿಗೆ ಆಚರಿಸಲಾಯಿತು. ಮುಖ್ಯ ಶಿಕ್ಷಕ ಸತೀಶ್ ಅವರ ಮಾರ್ಗದರ್ಶನದಂತೆ ಮುಂಜಾನೆ ಎದ್ದ ವಿದ್ಯಾರ್ಥಿಗಳು ತಂದೆ ತಾಯಿ ಹಾಗೂ ಹಿರಿಯರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದು ಶಾಲೆಗೆ ಆಗಮಿಸಿದರು. ಶಾಲಾ ಆವರಣದಲ್ಲಿ ಸಂಕಲ್ಪ ಕುಟೀರದಲ್ಲಿ ನವವರ್ಷದ ಸಂಸ್ಕೃತ ಶ್ಲೋಕದೊಂದಿಗೆ ದೀಪ ಬೆಳಗಿಸಿ ಪ್ರಾರ್ಥಿಸಿದರು. ಈ ವರ್ಷದ ನನ್ನ ಕನಸು ಎಂಬ ವಿಷನ್ ಬೋರ್ಡ್ನಲ್ಲಿ ತಮ್ಮ ಅನಿಸಿಕೆಗಳನ್ನ ಬರೆದರು. ಈ ವರ್ಷದಲ್ಲಿ ತಾನು ಏನೆಲ್ಲಾ ಕಾರ್ಯಕ್ರಮಗಳನ್ನ ಮಾಡುತ್ತೇನೆ ಎಂದು ಶಿಕ್ಷಕರೊಂದಿಗೆ ಚರ್ಚಿಸಿ ಮಾರ್ಗದರ್ಶನ ಪಡೆದರು. ತದನಂತರ ಕಳೆದ ವರ್ಷ ನಾನೇನು ಮಾಡಿದೆ ಎಂಬುದನ್ನ ಸ್ಮೃತಿ ಕುಟೀರದಲ್ಲಿ ಕುಳಿತು ವಿಮರ್ಶಿಸಿ ಸಾಧಕ ಬಾಧಕಗಳ ಪಟ್ಟಿ ಮಾಡಿದರು. ತದನಂತರದಲ್ಲಿ ಪ್ರತಿಜ್ಞಾ ಕುಟೀರಕ್ಕೆ ತೆರಳಿದ ವಿದ್ಯಾರ್ಥಿಗಳು ಪ್ರತಿಜ್ಞಾ ವಿಧಿ ಸ್ವೀಕಾರ ಮಾಡುವುದರ ಮೂಲಕ ಈ ವರ್ಷ ನಾವು ಹೇಗೆ ನಡೆದುಕೊಳ್ಳುತ್ತೇವೆ ಎಂಬುದನ್ನ ಪ್ರಮಾಣೀಕರಿಸಿ ತಿಳಿಸಿದರು. ಹೊಸ ವರ್ಷದ ಹಿನ್ನೆಲೆ ಶಾಲೆಯು ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು. ವರ್ಷೆ ನವಹರ್ಷೆ ನವಚಿಂತ ನವಕ್ರಿಯಾಃ ನವಸಂಕಲ್ಪಯುಕ್ತಾನಾಂ ಭವತು ಜೀವನಂ ಶುಭಂ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಾಯ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಾಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ವಿದ್ಯಾ ದದಾತಿ ವಿನಯಃ ವಿನಯದ್ಯಾತಿ ಪಾತ್ರತಾಂ ಪಾತ್ರತ್ವತ್ ಧನಮಾಪ್ನೋತಿ ಧನತ್ ಧರ್ಮಂ ತತ ಸುಖಂ. ಧನ್ಯವಾದ. ಗೌರವಾನ್ವಿತ ಮುಖ್ಯೋಪಾಧ್ಯಾಯರೇ, ಪ್ರಿಯ ಶಿಕ್ಷಕರೇ ಮತ್ತು ನನ್ನ ನೆಚ್ಚಿನ ಸ್ನೇಹಿತರೆ, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಕಳೆದ ವರ್ಷ ನನ್ನ ಕಲಿಕೆಯ ವರ್ಷವಾಗಿತ್ತು. ಆದರೆ ಆ ಸಮಯವನ್ನು ನಾನು ಸರಿಯಾಗಿ ಬಳಸಲಿಲ್ಲ. ಮೊಬೈಲ್ ಮತ್ತು ಟಿವಿಗೆ ಹೆಚ್ಚು ಸಮಯವನ್ನು ಬಳಸಿದೆ. ಆದರೆ ಈ ವರ್ಷ ನಾನು ನಾನು ಆಗಲು ಪ್ರಯತ್ನಿಸುತ್ತೇನೆ. ಮೊಬೈಲನ್ನು ಜಾಸ್ತಿ ನೋಡುವುದಿಲ್ಲ, ದುಶ್ಚಟಗಳಿಂದ ದೂರವಿರುತ್ತೇನೆ, ಜಂಕ್ ಫುಡ್ಡನ್ನು ತಿನ್ನುವುದಿಲ್ಲ. ಕೊನೆಯದಾಗಿ ನಾನೊಂದು ಮಾತು ಹೇಳಲು ಬಯಸುತ್ತೇನೆ. ಕಳೆದದ್ದು ನಮ್ಮನ್ನು ತಗ್ಗಿಸುವುದಕ್ಕೆ ಅಲ್ಲ, ಮುಂದೆ ಉತ್ತಮರಾಗಲು ಕಲಿಸುವುದಕ್ಕೆ. ಧನ್ಯವಾದಗಳು. ಎಲ್ಲರಿಗೂ ಹೊಸ ವರ್ಷ. ಮಾನ್ಯ ಶಿಕ್ಷಕರೇ, ನನ್ನ ನೆಚ್ಚಿನ ಸ್ನೇಹಿತರೆ, ಕಳೆದ ವರ್ಷ ನನಗೆ ಒಂದು ವಿಷಯ ತಿಳಿಸಿತು. ಪ್ರಯತ್ನವಿಲ್ಲದೆ ಫಲ ಸಿಗುವುದಿಲ್ಲ. ನಾನು ಕೆಲವೊಮ್ಮೆ ಆರಂಭಿಸಿದ ಕೆಲಸವನ್ನು ಮಧ್ಯದಲ್ಲೇ ಬಿಟ್ಟೆ. ಕೆಲವೊಮ್ಮೆ ಭಯದಿಂದ ಮುಂದೆ ಹೆಜ್ಜೆ ಇಡಲಿಲ್ಲ. ಆದರೆ ಅದೇ ಕ್ಷಣಗಳು ನನಗೆ ಧೈರ್ಯವನ್ನು ಕಲಿಸಿದವು. ನಾನು ಈ ವರ್ಷದಿಂದ ಒಂದು ನಿರ್ಧಾರವನ್ನು ಮಾಡಿಕೊಂಡಿದ್ದೇನೆ. ನಾನು
ಕೆಲಸವನ್ನು ಮಧ್ಯದಲ್ಲೇ ಬಿಡುವುದಿಲ್ಲ. ಎಷ್ಟೇ ಕಷ್ಟ ಬಂದರೂ ನಿಲ್ಲುವುದಿಲ್ಲ, ಮತ್ತೆ ಪ್ರಯತ್ನಿಸುತ್ತೇನೆ. ನಾನು ಸಮಯವನ್ನು ಗುರಿಗೆ ತಕ್ಕಂತೆ ಬಳಸುತ್ತೇನೆ. ನಾನು ಪುಸ್ತಕಗಳೊಂದಿಗೆ ಸ್ನೇಹವನ್ನು ಮಾಡುತ್ತೇನೆ. ನನ್ನ ಅಧ್ಯಯನದಲ್ಲಿ ಶಿಸ್ತು ಪಾಲಿಸುತ್ತೇನೆ. ಸಹಪಾಠಿಗಳೊಂದಿಗೆ ಸಹಕರಿಸಿ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತೇನೆ. ಅಗತ್ಯವಿಲ್ಲದೆ ಮೊಬೈಲ್ ಬಳಸುವುದಿಲ್ಲ. ಜಂಕ್ ಫುಡ್ ಸೇವಿಸುವುದಿಲ್ಲ. ಆರೋಗ್ಯಕರ ಆಹಾರವನ್ನು ಸೇವಿಸುತ್ತೇನೆ. ಯಾವುದೇ ದುಶ್ಚಟಗಳಿಗೆ ದಾಸನಾಗುವುದಿಲ್ಲ. ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹನಿ, ಕುಶಾಲನಗರ. ಕೊಡಗು ಜಿಲ್ಲೆಯ ನಾಪೋಕ್ಲುವಿನಲ್ಲಿ ನಾಗರದೇವರ ವಾರ್ಷಿಕ ಪೂಜೋತ್ಸವವನ್ನು ಸರ್ವ ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ನಾಪೋಕ್ಲು ಸಮೀಪದ ಕೂರುಳಿ ಸುಭಾಷ್ ನಗರದ ನಾಗದೇವರ ವಾರ್ಷಿಕ ಉತ್ಸವ ಮಂಗಳವಾರ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಉತ್ಸವದ ಅಂಗವಾಗಿ ಸೋಮವಾರದಿಂದ ಪ್ರಾರಂಭಗೊಂಡ ಪೂಜಾ ವಿಧಿವಿಧಾನಗಳ ಬಳಿಕ ಮಂಗಳವಾರ ಬೆಳಗ್ಗೆ ಗಣಪತಿ ಹೋಮದ ನಂತರ ನಾಗನಿಗೆ ಹೂವಿನಿಂದ ಅಲಂಕಾರ, ಪಂಚಾಮೃತಾಭಿಷೇಕ, ಮಂಗಳಾರತಿ, ಮಹಾಪೂಜೆ ಸೇರಿದಂತೆ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿದರು. ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿತರಿಸಲಾಯಿತು. ನಂತರ ಉತ್ಸವದಲ್ಲಿ ಭಾಗವಹಿಸಿದ ಭಕ್ತಾದಿಗಳಿಗೆ ಅನ್ನದಾನ ಏರ್ಪಡಿಸಲಾಗಿತ್ತು. ಉತ್ಸವದಲ್ಲಿ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ತಮ್ಮ ಇಷ್ಟಾರ್ಥ ಸಿದ್ಧಿಗೆ ಹರಕೆ ಕಾಣಿಕೆಯನ್ನು ಒಪ್ಪಿಸಿ ತೀರ್ಥ ಪ್ರಸಾದ ಸ್ವೀಕರಿಸಿ ಧನ್ಯತಾ ಭಾವ ಹೊಂದಿ ದೇವರ ಕೃಪೆಗೆ ಪಾತ್ರರಾದರು. ಪೂಜಾ ವಿಧಿವಿಧಾನಗಳನ್ನು ಭಗವತಿ ದೇವಾಲಯದ ಅರ್ಚಕರಾದ ಹರೀಶ್ ಕೇಕುಣ್ಣಾಯ ಅವರ ನೇತೃತ್ವದಲ್ಲಿ ನೆರವೇರಿಸಿಕೊಟ್ಟರು. ಈ ಸಂದರ್ಭ ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವ ಲೋಕೇಶ್, ಪದಾಧಿಕಾರಿಗಳು, ಸದಸ್ಯರು, ಊರ ಹಾಗೂ ಪರ ಊರಿನ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪದವಿ ಪೂರ್ವ ಕಾಲೇಜಿಗೆ ನಂಬರ್ 19,722ನೇ ಕೈಗಾರಿಕೋದ್ಯಮಿಗಳ ಮತ್ತು ವೃತ್ತಿ ನಿರತರ ವಿವಿಧೇಶ ಸಹಕಾರ ಸಂಘದ ವತಿಯಿಂದ ಕಂಪ್ಯೂಟರ್ ಲ್ಯಾಬ್ ಕೊಡುಗೆಯಾಗಿ ನೀಡಿದ್ದಾರೆ.
ಸೋಮವಾರಪೇಟೆ ತಾಲೂಕಿನ ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೊಸ ವರ್ಷವನ್ನ ವಿಭಿನ್ನವಾಗಿ ಆಚರಿಸಿದರು. ಹಾಸನ ಜಿಲ್ಲೆ ಬೇಲೂರಿನ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಅಶ್ವಿನಿ ಕಿಶೋರ್ ಹೆಬ್ಬಾಲೆ.